ಅಕ್ರಮಗಳ ಇತಿಹಾಸ ಇರುವಂತಹ ಪ್ರಕರಣ ಇದು. ಇವತ್ತು ಇಲ್ಲಿ ಕನಿಷ್ಠ ಒಂದು 15ರಿಂದ 20 ಕೋಟಿ ರೂಪಾಯಿ, ಇನ್ನೂ ಜಾಸ್ತಿ ಇರ್ಬೋದು ಕೆಲವೊಂದು ಕಡೆ. 20 ಕೋಟಿ ರೂಪಾಯಿ ಒಂದು ಎಕರೆಗೆ, 800 ಎಕರೆ, ಎಷ್ಟು 16,000 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಜಾಗ ಒಂದೇ ಕುಟುಂಬದ ಹೆಸರಲ್ಲಿದೆ. ಇವ್ರಿಗೆ ಯಾವುದೇ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅಪ್ಲೈ ಆಗಿಲ್ಲ. ರೈತರು ಕೃಷಿ ಭೂಮಿ ರೈತರೇ ಹೊಂದಿರಬೇಕು ಅನ್ನೋದು ಅಪ್ಲೈ ಆಗಿಲ್ಲ. ಎಲ್ಲಾ ರೀತಿಯಲ್ಲೂ ಅಕ್ರಮಗಳನ್ನ ಮಾಡಿ ಇವತ್ತು ಸರ್ಕಾರಿ ರಸ್ತೆಗಳನ್ನ ಮುಚ್ಚಿ, ಸರ್ಕಾರಿ ಕಾಲುವೆಗಳನ್ನ ಕಬ್ಜಾ ಮಾಡಿಕೊಂಡು ಅವರು 100 ಎಕರೆ ಇಲ್ಲಿ ಸರ್ಕಾರಿ ಜಮೀನನ್ನ, ಇದು ಬರೀ 37ನೇ ಸರ್ವೆ ನಂಬರು, ಅಕ್ಲೇನಹಳ್ಳಿ ಮಲ್ಲೇನಹಳ್ಳಿ ಜೋಡಿ ಗ್ರಾಮದಲ್ಲಿ 37 ಸರ್ವೆ ನಂಬರ್ 1 ನಾನು ಮಾತಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಗುಂಡುತೋಪಿಲ್ಲ, ಸ್ಮಶಾನ ಇಲ್ಲ, ಸೂಕ್ತ ಅವ್ರದ್ದು ಖಾಸಗಿ ಆಸ್ತಿ ತರಕ್ಕೆ ಕಾಂಪೌಂಡ್ ಹಾಕೊಂಡು ಅವರ ಆಸ್ತಿ ಒಳಗಡೆ ಸರ್ಕಾರಿ ಭೂಮಿ ಇತ್ತು. ಅಂದ್ರೆ ಅವ್ರು ಹಾಕೊಂಡಿದ್ದ ಕಾಂಪೌಂಡ್ ಒಳಗಡೆ ಹಿಂಗಲ್ವನ್ನ ಹೋಗಿದ್ದ ಅವತ್ತು. ನನಗೆ ಒಂದು ಭಯ, ಇಲ್ಲಿ ಎಲ್ಲೆಲ್ಲಿ ಓಡಾಡ್ತಾ ಇದೀವೋ, ಯಾರ್ಯಾರ ಜಾಗ ಬರೋಣ ಕೆರೆ ಹತ್ರ. ನಾರಾಯಣಪ್ಪ ಬಂದ್ರ? ನಾರಾಯಣಪ್ಪನವರು ಸ್ಮಶಾನಗಳೆಲ್ಲ ನೋಡ್ತಿರ್ತಾರೆ ಅವ್ರೆ. ಅದೇ ಇಲ್ಲಿ ಅವರು ಬರಿಲ್ವಾ? ಇರ್ಲಿ ಬಾರಣ್ಣ. ಯಾವುದೇ ಸೀತಾರಾಮ್ ಇಲ್ಲೇ ನೋಡ್ಕೊಳ್ತಾ ಇರ್ಬೇಕು ಲೈವ್ ಅಲ್ಲೇ. ಇನ್ನೇನು ರಿಪೋರ್ಟ್ ಮಾಡೋದು ಇಲ್ಲೇ. ಅವ್ರಿಗಿಂತ ಚೆನ್ನಾಗಿ ಲೈವ್ ಅಲ್ಲೇ ಬರ್ತಾ ಇರುತ್ತಲ್ಲ. ಇವರಾದ ಒಂದಷ್ಟು ಕೆಲವೊಂದು ವಿಚಾರ ಹೇಳ್ದೆ ಇರ್ಬೋದು, ಕೆಲವೊಂದು ವಿಚಾರ ನುಂಗ್ಕೊಂಡ್ಬಿಡ್ಬೋದು. ಲೈವಲ್ಲೆಲ್ಲ ನೋಡ್ಬೋದು. KRS ಪಾರ್ಟಿಗೆ, ರವಿಕೃಷ್ಣ ರೆಡ್ಡಿಗೆ. ಅವ್ರು ಬಂದಿಲ್ಲ. ಈ ದೇವಸ್ಥಾನ ಏನ್ ದೇವಸ್ಥಾನ? ಹಳೆ ಊರು ತಾನೆ ಅದು. ಇವ್ರ ಹೆಸರೇನಪ್ಪ? ಈಗ ಹೆಸರು ಅಲ್ಲ, ಇವ್ರ ಹೆಸರು ಏನ್ ಹೆಸರು? ಇನ್ನೂ ನಾರಾಯಣ. ಈಗ ನಿಮ್ಮೂರಿಗೆ ಹಳೆ ರೋಡ್ ಇತ್ತಲ್ಲ, ಅದೇ ನಕ್ಷೆಯಲ್ಲಿ ಒಂದ್ ರೋಡ್ ಬರುತ್ತಲ್ಲ, ಎಲ್ಲಿ ಯಾವ ರೋಡ್? ಇಲ್ಲಿ ಎಲ್ಲಿರ್ತದ? ಆಂಜನೇಯ ದೇವಸ್ಥಾನ ಇವತ್ತಿದೆಯಾ ರೋಡು? ಹೈವೇ ಬಂದಾಗ ಅದು ಹೋಗ್ಲಿ. ಇಲ್ಲಿಂದ ಒಟ್ಟು ಮಾಡಿ, ಡೊನೇಟ್ ಮಾಡಿ, ದೇವಸ್ಥಾನ ಬಂದು ಕೈ ಮುಗಿರಿ. ಬನ್ನಿ, ಅದು ಆ ಕಡೆ ಹೋಗಿ ಹಂಗೆ ಊರು ನೋಡ್ಕೊಂಡು ಸ್ಮಶಾನ ನೋಡ್ಕೊಂಡ್ ಅನಿಲ್ಲ ಈ ಕಡೆ ಒಂದು 150-200 ಮೀಟರ್ ಹೋಗುತ್ತೆ. ಇರ್ಲಿ, ಒಂದು 10 ಅಡಿ 20 ಅಡಿ ಆ ಕಡೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಬರ್ರ, ಈ ಕಡೆ ಒಂದು 100-150 ಮೀಟ್ರು ಇಲ್ಲಿ ಕೆರೆ ತನಕ ಹೋಗುತ್ತೆ. ಕೆರೆ ಎಷ್ಟು ದೂರ ಇಲ್ಲಿಗೆ? ಒಂದು 200-300 ಮೀಟ್ರಾ? 200 ಮೀಟ್ರು. ಈ ಕಡೆ ಒಂದು 100 ಮೀಟ್ರು. ಈ ಕಡೆ ಹೆಚ್ಚು ಕಮ್ಮಿ ಹಂಗ್ ಬಂದು ಮತ್ತೆ ಹಿಂಗ್ ಒಳಗಡೆ ಇಲ್ಲಿಂದ ಒಂದು 150-200 ಮೀಟರ್ ಹಿಂಗ್ ಬಂದು ಮತ್ತೆ ಹಿಂಗ್ ಮುಂದಕ್ಕೆ ಹೋಗುತ್ತೆ. ನೋಡೋಣ, ನೋಡ್ಕೊಡೋಣ. ದಿಶಾಂಕ್ ಓಪನ್ ಮಾಡಿ ಅದು ನೀವೇನೇ ಮಾರ್ಕ್ ಮಾಡ್ಕೊಂಡ್ಬಿಡ್ಬೋದು. ಅದು ಹೆಂಗಿದ್ಯೋ ಹಂಗೆ ನೀವೇ ನೋಡ್ಕೊಂಡು ಹೋಗ್ಬಿಟ್ರೆ ನೀವೇನೇ ಮಾರ್ಕ್ ಮಾಡ್ಕೋಬಹುದು. ಆಯ್ತಾ? ಇದೇನ್ ನೀವು ಇಲ್ಲಿ ಮಾಡ್ಕೊಳ್ತೀರ? ಪೊಲೀಸರು ಕರೀರಪ್ಪ, ಪೊಲೀಸರು ಕರೀರಿ, ಪೊಲೀಸರು ಕರೀಯಪ್ಪ, ಪೊಲೀಸರನ್ನ ಕರೀರಿ. ನೋಡೋಣ, ಇದು ಹಳೇ ದಾರಿನಪ್ಪ, ಹಿಂಗ್ ಹೋಗುತ್ತೆ. ಎಲ್ಲಿ ಹೋಗುತ್ತೆ ನೀನ್ ಹೇಳ್ಬೇಡ, ಹೋಗು. ಗೊತ್ತಿಲ್ಲ ಸರ್. ಪೊಲೀಸ್ ಬಟ್ಟೆ ಕಟ್ಟಿರ್ತಾರೆ, ಅವ್ರ ಕರಿ ಗೊತ್ತಿರೋದು. ಬಾಳ ಮಾತಾಡ್ತಾನೆ ಡಿಸ್ಟ್ರಿಕ್ಟ್ ಪೇಟೆಗೆ ಹಾಕ್ಬಿಡ ಹಾಕ್ಬಿಡು. ಮ್ಯಾಟ್ರ್ ಕಳ್ಸು. ಅದೇನೋ ಹೇಳಿದ್ರು ಅಲ್ಲ ಇಲ್ಲಿಗೆ ಈ ಊರಿಗೆ, ಹಳೆ ಊರಿಗೆ ಬರೋದಕ್ಕೆ ಇದೆಲ್ಲ ಪೂರ್ತಿ ಗ್ರಾಮ ಠಾಣ ಜಾಗ. ಇಲ್ಲಿಂದ ಹಿಡಿದು ಅಲ್ಲಿಂದ ಹಿಡಿದು ಅಲ್ಲಿ ಬಂದ್ವಲ್ಲ, ಆ ದೇವಸ್ಥಾನದಿಂದ ಹಿಡಿದು ಹಿಂಗ್ ಬಂದು ಹಿಂಗ್ ಹೋಗಿ ಅಲ್ಲಿ ಕಾಂಪೌಂಡ್ ಕಾಣಿಸುತ್ತಲ್ಲ, ಅಲ್ಲಿ ಹಿಂಗ್ ಬಂದು ಮತ್ತೆ ಅಲ್ಲಿ ಕೆರೆ, ಅಲ್ಲಿ ಗಿಡಗಳು ಕಾಣಿಸ್ತಾ ಇದೆಯಾ ಒಂಥರಕ್ಕೆ ಏನ್ ಗಿಡಗಳು? ಸರ್ಕಾರಿ ಭೂಮಿ ಇದು. ಸರ್ಕಾರಿ ಭೂಮಿಲಿ ಹೋಗಿ ಇವರು ಪರ್ಮನೆಂಟ್ ಆಗಲಿ ಟೆಂಪ್ರರಿ ಹೆಂಗ್ ಕಟ್ಕೊಳ್ತಾರೆ? ನೀವು ಬಿಟ್ಬಿಡ್ತೀರಾ? ಅದಕ್ಕೆ ಊರವರೆಲ್ಲ ನಾವು ಊರವ್ರು ಮಾಡ್ಲಿಲ್ಲ ಅಂದ್ರೆ ನಾವೇ ಬಂದು ಅಲ್ಲಿ ತಳ್ಳಾಕ್ಬಿಡ್ತೀವಿ. ನಿಮ್ಗೆ ಇವ್ರಿಗೆ ಹೇಳು ತಹಸೀಲ್ದಾರ್ಗೆ, ನೀನು ಏನು ಯಾಕೆ ಹೇಳಿಲ್ಲ ಅಂತ. ಭಯ ಪಡ್ಬೇಡ. ಅವ್ರ
ಅಲ್ಲಿ ಬಂದ್ವಲ್ಲ ದೇವಸ್ಥಾನದಿಂದ ಹೊಂಗೆ ಮರ ತನಕ ಬಂದು ಹಿಂಗ್ ಹೋಗುತ್ತೆ. ಹಿಂಗ್ ಹೋಗಿ ಆಮೇಲೆ ಇಲ್ಲಿ ಹೋಗಿ ಮತ್ತೆ ಎಡಕ್ ಬಂದು ಮತ್ತೆ ಮುಂದಕ್ಕೆ ಹೋಗುತ್ತೆ. ಮತ್ತೆ ಮುಂದೆ ಬನ್ನಿ, ಅದೇ ದಾರಿಲಿ ಹೋಗೋಣ. ಗ್ರಾಮ ಠಾಣದ ಏನೇನು ಜಾಗ ಇದೆ ಅಷ್ಟು ಜಾಗ 6 ಎಕರೆ 8 ಗುಂಟೆ ನಿಮ್ಗೆ ಗೊತ್ತಾಗಬೇಕಲ್ಲ. 18 ಗುಂಟೆ ಅವರೆಲ್ಲಿ ಏನು ನಾರಾಯಣಪ್ಪನ ಏನೋ ಹೆಸರು ನಾರಾಯಣ ಸ್ವಾಮಿ ಅವ್ರ ಮನೆ ಎಲ್ಲಿತ್ತಂತೆ? ಇಲ್ಲಿಂದ ಮತ್ತೆ ಹಿಂಗ್ ಹೋಗುತ್ತೆ. ಇದನ್ನು ಅದೇನ ಗ್ರಾಮ ಠಾಣೆಗೆ ಬರುತ್ತೆ. ಇದು ಹಿಂಗೋಗಿ ಅಲ್ಲಿದೆಯಲ್ಲ ಕಲ್ಲು, ಕಲ್ಲು ಅದೇನಪ್ಪ. ಇಲ್ಲಿ ಕೇಳೋಣ, ನಾರಾಯಣ ವೇಣುಗೋಪಾಲ್ ಕೃಷ್ಣಪ್ಪ ಇಲ್ಲಿಗೆ ಬಂದು ಇಲ್ಲ ಕೆರೆಗೆ ಇದ್ರು ದಿಶಾಂಕ್ ಪ್ರಕಾರ ಗ್ರಾಮ ಠಾಣ ಬದಲಾಯಿಸ್ಬಿಟ್ಟವ್ರೆ. ಅಲ್ಲ, ದಿಶಾಂಕ್ ಬದಲಾಯಿಸಿದ್ರು ಅವ್ರು ಹೆಂಗ್ ಗೊತ್ತಾ ನಾಗರಾಜಣ್ಣ, 6 ಎಕರೆ 18 ಗುಂಟೆ ಅಂದ್ರೆ ಅಷ್ಟು ಬರ್ಬೇಕು ಅವ್ರಿಗೆ. ಅವಾಗ ಅದು ಬರೋದಕ್ಕೆ ಎಷ್ಟೆಷ್ಟು ಇರುತ್ತೋ ಅಷ್ಟು ಮಾಡ್ತಾ ಹೋಗ್ತಾರೆ ಅಂತ ಕೇಳ್ತಾ ಇರೋದು. ಇಲ್ಲ ಕೆರೆ ಇಲ್ಲಿ ಅಲ್ಲಿಂದ ಹಂಗ್ ಬರುತ್ತೆ. ಇದು ಬರಲ್ಲ, ಇದು ಪ್ರೈವೇಟ್ ಬರುತ್ತೆ. ಅದೇ 37ನೇ ಸರ್ವೆ ನಂಬರ್. ಇದನ್ನು ಇಲ್ಲ 41ನೇ ಸರ್ವೆ ನಂಬರ್. 41 ಇದು ದಾರಿ. ಇದು ಬೌಂಡ್ರಿಗೆ ಏನೋ ಸೈಟ್ಗಳು ಮಾಡೋದಕ್ಕೆ ಇದು ಮಾಡ್ತಿದ್ದಾನೆ, ಏನೋ ಇದು ಸ್ಕೆಚ್ ಮಾಡಿಸಿದ್ದಾನೆ. ಪ್ಲಾನ್ ದಾರಿ ಇದು. ಬಲಕ್ಕಿರೋದೆಲ್ಲ ಅವ್ರದ್ದು ಲೇಔಟ್. ಬನ್ನಿ ಅದಕ್ಕೆ ಕೆರೆ ಎಲ್ಲಿ ತನಕ ಇದೆ ಅಂತ ತೋರಿಸ್ತೀನಿ ನಾನು. ಕೆರೆನೇ ತೋರಿಸುದಲ್ಲ ಅಲ್ಲಿ ಕಲ್ಲು. ವಿಡಿಯೋ ಮಾಡ್ತಾ ಇದೀಯಾ? ಲೈವ್ ಇಲ್ಲ? ಲೈವೇ. ಹೌದಾ? ಕೆರೆ ಹಿಂಗ್ ಹೋಗುತ್ತೆ. ಹಿಂಗ್ ಹೋಗಿ ಇದೆಲ್ಲ ಕೆರೆನೆ.
ಈ ರಸ್ತೆ ಯಾರು ಮಾಡ್ಕೊಂಡಿರೋದು? ಅವರೇ ಇದೆಲ್ಲ ಕೆರೆ ಒಳಗಡೆ ಇರೋ ರಸ್ತೆ ಇದು. ಅದಾಗಿದೆ, ಅದಾಗಿದೆ. ಇದು ನೇರ ಹೋಗುತ್ತೆ ಎಲ್ಲಿ ತನಕ ಗುಡ್ಡ ಇದೆಯಲ್ಲ ಅಲ್ಲಿ ತನಕನೂ ಕೆರೆನೆ. ಅದು ಎಷ್ಟು ಎಲಿಮೆಂಟ್ ಮುಣ್ಣಕ್ ಬಿಡ್ರ ರಾಜಕಾಲ ಬೇಕಾ ಎಲ್ಲ ಮುಚ್ಚಿಬಿಟ್ಟವ್ರು ನೋಡಿ. ಅರವತ್ತಡಿಯಿಂದ 70 ಅಡಿ ಕಾಲುವೆ ಬರೋದು. ಈ ಕಾಂಪೌಂಡ್ ಏನಿದೆ ಆ ಮೂಲೆ ಬರೋದು ಕೆರೆ. ಇದು ನೋಡೋಣ, ಇದು ಏನ್ ಹೇಳುತ್ತೆ ಇಲ್ಲಿ ತೋರಿಸುತ್ತೆ. ಇದು ಉದ್ದಕ್ಕೂ ಇದೆ ಅಂತ ಹೇಳ್ತಾನೆ. ಇದು ಹೆಂಗೆ ಅಡ್ಡ ಬಂದ್ಬಿಡ್ತು? ಇದು ಮಾರಾಕದ್ರಲ್ಲ ಅವ್ನಿಗೆ ಬಂದ ಆಯ್ತಾ. ಇನ್ನು ಅದೇ ಇನ್ನು ಅಲ್ಲಿ ತನಕ ಅವ್ರು ಪೊಲೀಸರು ಅವ್ರು ಗಮನಿಸ್ಕೊಂಡಿರ್ಲಿ. ಹಾಕಿಲ್ಲ ಸರ್ ನಾಗರಾಜಣ್ಣ ಒಂದ್ ನಿಮಿಷ ಬನ್ರಿ ಇಲ್ಲಿ. ಅದೇ ಇನ್ನು ಅಲ್ಲಿಗೆ ಇನ್ನೂ 4 ಇದ್ರೆ ಅಲ್ಲೇ ಹೋಗುತ್ತೆ. ಇವರು ಸರಿಯಾಗಿದ್ದಾರೆ. ಆದ್ರೆ ಇದು ಒಂದೇ ಲೈನ್ ಇದು. ಈ ತರ ಅಡ್ಡ ಇಲ್ಲ ಮ್ಯಾಪ್ ಇದ್ರಲ್ಲಿ ನಕ್ಷೆಯಲ್ಲಿ. ತೆಂಗಿನ ಮರ ನೋಡ್ದಂಗೆ ತೆಂಗಿನ ಮರ ಇಲ್ಲ. ಹೌದು, ಇದು ನಿಮ್ದಿಲ್ಲ. ಇದು ನಾವಿದೀವಲ್ಲ ಕೆರೆ, ಈ ಕೆರೆ ಈ ಸರ್ವೆ ನಂಬರ್ ಇದೆಯಲ್ಲ, ಇದು ಸಪರೇಟ್ ಸರ್ವೆ ನಂಬರ್ ಅಲ್ಲ. ಇವೆರಡು ಒಂದೇ ಸರ್ವೆ ನಂಬರ್ ಇವ್ರು ಮಾಡ್ಕೊಂಡಿದ್ದಾರೆ. ಈ ಲೈನ್ ಇದೆಯಲ್ಲ, ಈ ಕಾಂಪೌಂಡ್ ಇದು ಉದ್ದ ನೇರ ಆ ಕೊನೆ ತನಕ ಹೋಗ್ಬೇಕು. ಇವ್ನ ಏನ್ ಹಾಕೊಂಡಿರೋ ಒಂದು 30 ಅಡಿ. ಇದು ಪೂರ್ತಿನಲ್ಲಿ ಕೆರೆನಲ್ಲಿ ಒಂದು 5-6 ಗುಂಟೆ ಒತ್ತುವರಿ ಮಾಡ್ಕೊಂಡು ಮಣ್ಣಾಕಿರೋ ಪೂರ್ತಿ ಕೆರೆ. ಚೆನ್ನೈ ಕೆರೆ ಅಲ್ಲೇ ಅಂದ್ರೆ ಪೂರ್ತಿ ಅಲ್ಲ, ಒಂದೊಂದು ಭಾಗ ತೊಂದ್ರೆ ಬರ್ತಾ ಇಲ್ಲ. ಬರುತ್ತಾ? ಕಾಲುವೆ ರಾಜಕಾಲುವೆ ಇಲ್ಲ, ಅದು ನೀರು ಕಾಲುವೆ ರಾಜಕಾಲುವೆ ಒಂದೇ ಒಂದು వాళ్ళకి ఎవరికన్నా చెప్పేసి ಇಷ್ಟೊಂದು 120-150 ಅಡಿ. 150 ಅಡಿ ಅಲ್ಲಿ ಮೊದಲಲ್ಲಿ ಒಂದು 15 ಅಡಿ. 15/150 ಎಷ್ಟಾಯ್ತು? ಹೆಚ್ಚು ಕಮ್ಮಿ ಒಂದು 7-8 ಗುಂಟೆ ಆಯ್ತಾ? 15/150 2-3 ಸಾವಿರ. ಒಂದು 3 ಗುಂಟೆ ಜಮೀನು ಒತ್ತುವರಿ ಮಾಡ್ಕೊಂಡು. ಏನ ಅಪ್ಪಾಜಿ ದೇಶ ರಾಜ್ಯ ಎಲ್ಲ ಸುತ್ತಾಡ್ಕೊಂಡು ಬಂದಿಲ್ಲ, ಎಲ್ಲೋಗಿದ್ದೆ? ಕೆರೆ ಬಿಟ್ಟು ಎಲ್ಲ ತೆಂಗಿನ ಮರಗಳಿತ್ತು. ಮಾಡಿಸ್ತೇನಲ್ಲ, ಮಾಡ್ಸಲೇ. ಇವಾಗ ಹೇಳಿದ್ರೆ ಅವಾಗ ಹೇಳ್ಬೇಕು. ಇನ್ನ 2 ಗಂಟೆ ಟೈಮ್ ಐತೆ, ಹೇಳಿ ಮಾಡು. ಸುಬ್ಬನ್ ಕೇಳು ಮಾಡ್ಕೊಂಡು ಏನು ಮರವೇ ಮುಚ್ಚಂತ ಮುಂದೆ ಮುಚ್ಚಿ ಸರ್ವೇಕ್ ನಾವು ಓಡಾಡಿದ್ವಿ, ನೋಡಿದ್ವಿ. कोयल बेरे